ಮಾಹಿತಿ ವಿದ್ಯಾರ್ಥಿಗಳಿಂದ ಶೋಧಕರು ನಾವು ಇವತ್ತಿನ ಒಂದು ಆನ್ಲೈನ್ ತರಗತಿಯಲ್ಲಿ 10ನೇ ತರಗತಿ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ವಾಸ್ತವ ಸಂಖ್ಯೆಗಳು ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಹಿಂದಿನ ತರಗತಿಗಳಲ್ಲಿ ನಾನು ಏನೇನನ್ನು ಅಧ್ಯಯನ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಪುನರಾವಲೋಕನ ಮಾಡೋಣ. ಸೊ ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಏನು ಅಂತ ತಿಳ್ಕೊಂಡಿದ್ವಿ. ಅದೇ ಥರ ಬಹಳ ಮುಖ್ಯವಾಗಿ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯವನ್ನು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಆನಂತರ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮವನ್ನು ಅರ್ಥ ಮಾಡ್ಕೊಂಡು ಹೇಗೆ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮವನ್ನು ಬಳಸಿಕೊಂಡು ಕೊಟ್ಟಿರುವ ಸಂಖ್ಯೆಗಳ ಮಾಸಾಹಾರವನ್ನು ಯಾವ ಥರ ಕಂಡುಹಿಡಿತೀವಿ ಅನ್ನೋದನ್ನು ಕಲಿತಿದ್ದೀವಿ. ಸೊ ಅದೇ ಥರ ಮಾಸಾಹಾರ ಕಂಡುಹಿಡಿದಾದ್ಮೇಲೆ ಕೊಟ್ಟಿರುವ ಸಂಖ್ಯೆಗಳ ಲಾಸಾಹಾರವನ್ನು ಕೂಡ ನಾವು ಮಾಡಿದ್ವಿ ಕಂಡುಹಿಡಿದಿದ್ವಿ. ಆನಂತರ ಮಾಸಾಹಾರ ಮತ್ತು ಲಾಸಾಹಾರವನ್ನು ಕಂಡುಹಿಡಿದು ಎರಡು ಸಂಖ್ಯೆಗಳ ಮೂಲಕ ಹಾಗೂ ಆ ಎರಡು ಸಂಖ್ಯೆಗಳ ಮಾಸಾಹಾರ ಮತ್ತು ಲಾಸಾಹಾರಗಳಿಗೆ ಇರುವಂಥ ಸಂಬಂಧ ಏನು, ಎರಡು ಸಂಖ್ಯೆಗಳ ಮೂಲಕ ಮಾಸಾಹಾರ ಮತ್ತು ಲಾಸಾಹಾರಗಳಿಗೆ ಇರುವಂಥ ಸಂಬಂಧ ಏನು, ಗುಣವತ್ತಕ್ಕೆ ಇರುವ ಸಂಬಂಧ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ತೀವಿ ಅಲ್ವಾ. ಆನಂತರ ಮುಂದುವರೆದು ಏನನ್ನು ಅರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು, ಆನಂತರ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ಥರ ಒಂದು ವೈರುಧ್ಯ ವಿಧಾನ ಅಂತ ಏನು ಹೇಳ್ತೀವಲ್ಲ, ಸೊ ಆ ಒಂದು ವೈರುಧ್ಯ ವಿಧಾನವನ್ನು ಇಟ್ಟುಕೊಂಡು ನಾವು ಯಾವ ಥರ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತೋರಿಸ್ತೀವಿ ಅನ್ನೋದನ್ನು ಕೂಡ ನಾವು ಅದರಲ್ಲಿ ಸಾಕಷ್ಟು ರೀತಿಯ ಅಭಾಗಲಬ್ಧ ಸಂಖ್ಯೆಗಳನ್ನು ಸಾಧನೆ ಮಾಡಿದ್ದೀವಿ. ಅಂದರೆ √2, √3, √5, ಈ ಥರದ್ದೆಲ್ಲ ಒಂದು ಸಂಖ್ಯೆ ಅಂದರೆ 2√3, 3√5 ಈ ಥರದ ಒಂದು ಸಂಖ್ಯೆಗಳು, ಅನಂತರ 3 + √5, ಆಮೇಲೆ 2 - √7 ಈ ಥರದ ಕೆಲವೊಂದಷ್ಟು ಸಂಖ್ಯೆಗಳನ್ನು ಕೂಡ ನಾವೇನು ಮಾಡಿದ್ದೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಸಾಧಿಸಿದ್ದೀವಿ. ಸೊ ಹಾಗಾಗಿ ಈ ಒಂದು ಘಟಕದ ಕೊನೆಯ ಭಾಗ ಇವತ್ತು ನಾವೇನು ಮಾಡೋಣ ಅಧ್ಯಯನವನ್ನು ಮಾಡೋಣ. ಸೊ ಏನಪ್ಪ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ, ಕಡೆಯ ಒಂದು ಅಂಶ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ಸೊ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಅಂತ ಹೇಳಿದ್ರಲ್ಲ, ಸೊ ಇದನ್ನು ನಾವು ಇವತ್ತು ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಸಂಖ್ಯೆಗಳನ್ನು ನಾವು p/q ರೂಪದಲ್ಲಿ ಬರೆಯಲಿಕ್ಕೆ ಸಾಧ್ಯನೋ, ಯಾವ ಸಂಖ್ಯೆಗಳನ್ನು p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯನೋ, ವ್ಯಕ್ತಪಡಿಸೋದಕ್ಕೆ ಸಾಧ್ಯನೋ ಅವುಗಳನ್ನು ನಾವು ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಈ ಭಾಗಲಬ್ಧ ಸಂಖ್ಯೆಗಳು ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆವರ್ತಗೊಳ್ತವೆ. ಹಾಗೆಯೇ ಇವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತವೆ ಭಾಗಲಬ್ಧ ಸಂಖ್ಯೆಗಳು. ಅರ್ಥ ಆಗ್ತಿದೆಯಾ? ಹಾಗಾದರೆ ಅಭಾಗಲಬ್ಧ ಸಂಖ್ಯೆಗಳು ಯಾವ ಥರ ಇದಕ್ಕೆ ಭಿನ್ನವಾಗಿರ್ತವೆ ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಏನಾಗಲ್ಲ ಸಂಪೂರ್ಣ ಆವರ್ತಗೊಳ್ಳುವ, ಹಾಗೆಯೇ ಅದು ಏನಾಗಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ದಶಮಾಂಶಗಳ ವಿಸ್ತರಣೆ ಕೊನೆ ಆಗೋದಿಲ್ಲ. ಸೊ ಸಂಖ್ಯೆಗಳೇನಾಗ್ತಾ ಹೋಗ್ತವೆ, ಪುನರಾವರ್ತನೆ ಆಗ್ತಾನೆ ಹೋಗ್ತಾ ಇರುತ್ತೆ. ಗೊತ್ತಾಗ್ತೀಯಾ? ಅಲ್ಲಿ ಯಾವುದೇ ರೀತಿ ನಮಗೆ ಸಂಖ್ಯೆಗಳು ಪುನರಾವರ್ತನೆ ಆಗುತ್ತೆ, ಆದರೆ ಅದು ಸಂಪೂರ್ಣವಾಗಿ ಅಂತ್ಯಗೊಳ್ಳುವುದಿಲ್ಲ. ಸೊ ಭಾಗಿಸ್ತಾನೇ ಹೋಗ್ತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಏನಾಗಲ್ಲ ಅಂತ್ಯಗೊಳ್ಳಲ್ಲ ಹಾಗೂ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವುದನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ ಇದ್ರೂ ಕೂಡ ಅವು ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಂತ್ಯಗೊಳ್ತವೆ.
ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಗೊತ್ತಿರಬೇಕು. ಸೊ ಹಾಗಾಗಿ ಈಗ ಕೆಲವೊಂದಷ್ಟು ಸಂಖ್ಯೆಗಳನ್ನು ನಾವೇನು ಮಾಡೋಣ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು. ಈಗ ದಶಮಾಂಶ ವಿಸ್ತರಣೆಯಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಯಾವ ಥರ ಭಾಗಲಬ್ಧ ಸಂಖ್ಯೆಗಳನ್ನ ಬರ್ಕೊಳ್ಳೋದು ಅನ್ನೋದನ್ನ ಈ ಕೆಲವೊಂದಷ್ಟನ್ನ ಇಲ್ಲಿ ಉದಾಹರಣೆಗಳ ಮೂಲಕ ನೋಡೋಣ. ಮೊದಲನೇದು 0.375 ಇದು ದಶಮಾಂಶ ಸಂಖ್ಯೆ. ಸೊ ಇದನ್ನು ನಾನು ಏನು ಮಾಡಬೇಕು, ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು. ಅಂದರೆ p/q ರೂಪದಲ್ಲಿ ಬರೀಬೇಕು. ಸೊ ಈ ಥರದ್ದೆಲ್ಲ ನಾವು ಗಂಗಾ ಸ್ಕೂಲಿಂದಲೇ ಕಲ್ತ್ಕೊಂಡು ಬರ್ತೀವಿ ಅಲ್ವಾ. ಸೊ ಹಾಗಾಗಿ p/q ರೂಪದಲ್ಲಿ ಏನು ಬರೀತೀವಿ ಅಂದರೆ ಮೊದಲು ದಶಮಾಂಶ ಸಂಖ್ಯೆಯನ್ನೇ ತೆಗಿಬೇಕು. ದಶಮಾಂಶ ಸಂಖ್ಯೆಯನ್ನು ತೆಗೆದು ನಾವೇನು ಮಾಡಬೇಕು, ಪೂರ್ಣ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು ಅಥವಾ ಪೂರ್ಣಾಂಕವಾಗಿ ಪರಿವರ್ತನೆ ಮಾಡಬೇಕು. ಸೊ ಇದರಲ್ಲಿ ದಶಮಾಂಶ ಭಾಗವನ್ನು ಬಿಟ್ಟರೆ ಪೂರ್ಣಾಂಕ ಭಾಗ ಎಷ್ಟಿದೆ, 375. ಪೂರ್ಣಾಂಕ ಭಾಗ ಎಷ್ಟು, 375. ಸೊ p/q ರೂಪದಲ್ಲಿ ಬಂದಾಗ 375 ಆಗುತ್ತೆ. ಡಿವೈಡೆಡ್ ಬೈ ಕೆಳಗಡೆ ಏನಿರಬೇಕು ಅಂದರೆ ಯಾವುದೇ ನಾವು 1 ಅನ್ನೋದನ್ನು ಬರೀತೀವಿ. ನಾವು ನಮ್ಗೆ ಗೊತ್ತಿರುತ್ತೆ ಯಾವುದೇ ಸಂಖ್ಯೆಯ ಛೇದದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಎಷ್ಟಿರುತ್ತೆ, 1 ಇರುತ್ತೆ ಅಂತ. ಸೊ ಇಲ್ಲಿ ಪಾಯಿಂಟಿನ ಬಲಭಾಗವನ್ನು ನೋಡ್ತಾ ಬಂದರೆ ಪಾಯಿಂಟಿನ ಬಲಭಾಗದಲ್ಲಿ 1, 2, 3 ಎಷ್ಟು ಸಂಖ್ಯೆಗಳಿದ್ದಾವೆ, 3 ಸಂಖ್ಯೆಗಳಿದ್ದಾವೆ. ಅಂದರೆ ಪಾಯಿಂಟಿನ ಬಲಭಾಗಕ್ಕೆ 3 ಸಂಖ್ಯೆ ಅಂತ ಹೇಳಿದ್ರೆ ನಾವು ಎಷ್ಟು ಸೊನ್ನೆಯನ್ನು ಬರೀಬೇಕು, 3 ಸೊನ್ನೆಯನ್ನು ಬರೀಬೇಕು. ಅರ್ಥ ಆಗ್ತಿದೆಯಾ. ಸೊ ಫಸ್ಟು ಕೊಟ್ಟಿರುವಂಥ ದಶಮಾಂಶ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ಪೂರ್ಣಾಂಕವನ್ನು ಬರ್ಕೋಬೇಕು. ಸೊ ಪೂರ್ಣಾಂಕ ಭಾಗ ಎಷ್ಟಿದೆ, 375, ಅದನ್ನು ಬರ್ಕೋಬೇಕು. ಆ ನಂತರ ಏನು ಮಾಡಬೇಕು ಅಂದರೆ ಏನು ಇಲ್ಲ ಅಂದರೆ ಕೆಳಗಡೆ 1 ಇರುತ್ತೆ. ಗೊತ್ತಾಗ್ತಿದೆಯಾ. ಸೊ 1 ಇದ್ದಾಗ 1 ಬರ್ಕೊಂಡು ಪಾಯಿಂಟ್ ಬಲಭಾಗದಲ್ಲಿ ಎಷ್ಟು ಅಂಕಿಗಳಿದ್ದಾವೆ ಎಣಿಸ್ಕೋಬೇಕು, 3 ಅಂಕಿಗಳಿದೆ. ಸೊ ಹಾಗಾಗಿ 3 ಸೊನ್ನೆನ ಬರೀತೀವಿ. ಆಯ್ತಾ. ಸೊ ಇದನ್ನು ನಾವು ಅಂತರಘಾತದಲ್ಲಿ ವ್ಯಕ್ತಪಡಿಸ್ತಾ ಹೋದರೆ, ಅಂತರಘಾತದಲ್ಲಿ ವ್ಯಕ್ತಪಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, 1000 ಅಂತ ಇದೆಯಲ್ಲ, 1000ವನ್ನು ಅಂತರಘಾತ 3 ಅಂತ ಬರೀಬೇಕು. ಅಂತರಘಾತ 3 ಅಂತ ಹೇಳಿ ಬರೀಬಹುದು. ಗೊತ್ತಾಗ್ತಿದೆಯಾ. ಸೊ ಇಷ್ಟಾದ ನಂತರ ಇದನ್ನ ಮತ್ತೆ ನಾವು p/q ರೂಪದಲ್ಲಿ ಯಾವ ಥರ ಬರೀಬಹುದು ಅಂದರೆ ಇಲ್ಲಿ ನೋಡಿ, ಈಗ 10⁻³ ನಾವು ಇದನ್ನು ಪರಿವರ್ತನೆ ಮಾಡಿ ಯಾವತ್ತೂ ಅಷ್ಟೇ ನೆನಪಿಟ್ಕೋಬೇಕು, ಎಲ್ಲ ಸಂಖ್ಯೆಗಳು 10ರಿಂದ ಭಾಗ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ನಮಗೆ. ಸೊ ಗೊತ್ತಾಗಿ ಅದನ್ನು ತಿಳ್ಕೊಂಡ ಮೇಲೆ ಸೊ ಅಂಶ ಏನಿದೆಯಲ್ಲ 375, ಇದನ್ನ ನಾವು ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಎಷ್ಟು ಸಂಖ್ಯೆ ಆಗಿರುತ್ತೆ, ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಅನುಲಬ್ಧವಾಗಿ ವ್ಯಕ್ತಪಡಿಸಬೇಕು. ಅವಿಭಾಜ್ಯ ಅಪವರ್ತನಗಳ ಅನುಲಬ್ಧವಾಗಿ ವ್ಯಕ್ತಪಡಿಸ್ತಾ ಹೋದರೆ ನೋಡಿ 375. ಸೊ ಕೊನೆಯಲ್ಲಿ 5 ಇದೆ, ಹಾಗಾಗಿ 5ರಿಂದ ಭಾಗಾಗುತ್ತೆ. ಸೊ 5 7 35 ಅಲ್ವಾ. 5 ಎಷ್ಟು, 35. ಎಷ್ಟು ಉಳಿತು, 2 ಉಳಿತು, 25. 5 25. ಸೊ 75ನ ಮತ್ತೆ ನಾವು ಏನು ಮಾಡ್ಬೋದು, ಭಾಗಿಸ್ಬೋದು. ಯಾವುದರಿಂದ ಭಾಗಿಸ್ತೀರಿ, 5ರಿಂದ ಭಾಗಿಸ್ಬೋದು ನೋಡಿ. ಸೊ 5 1 5 ಅಲ್ವಾ, 2 ಉಳಿತು, 25 ಆಯಿತು. 5 5 25. ಸೊ ನಂತರ 15ನ ಮತ್ತೆ 5ರಿಂದ ಭಾಗಿಸಿ, 5ರಿಂದ ಭಾಗಿಸಿದ್ರೆ 5 3 15 ಅಲ್ವಾ. ಸೊ 375ನ ನಾನು ಏನು ಕೊಟ್ಟಿರ್ಬೋದು, 5 × 5 × 5 5 × 5 × 5 ಅಂದರೆ 5³ ಆಗುತ್ತೆ. ಗೊತ್ತಾಗ್ತಿದೆಯಾ. 5 × 5 × 5 ಅಂದರೆ ಎಷ್ಟು, 5³ ಇಂಟು 3 ಡಿವೈಡೆಡ್ ಬೈ ನೋಡಿ 10³ ಅನ್ನು ನಾನು ಏನು ಬರ್ತೀನಿ, 2 × 5 ಅಂತ ಬರೀತೀನಿ. ಗೊತ್ತಾಗ್ತಿದೆಯಾ. ಸೊ 10 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಇದನ್ನು ಮತ್ತೆ 2 ಅವಿಭಾಜ್ಯ ಅಪವರ್ತನಗಳನ್ನು ಬರೀಬಹುದು. 10ನ್ನ 2 5 10 ಅಂತ ಬರೀತೀನಿ. ಸೊ 4³ ಆಗುತ್ತೆ. ಗೊತ್ತಾಯ್ತಾ. ಸೊ ನಂತರ ಇಸ್ ಈಕ್ವಲ್ ಟು 5³ ಹಾಗೆ ಇರಲಿ, ಇಂಟು 3 ಹಾಗೆ ಇರಲಿ. ಸೊ ಕೆಳಗಡೆದು a × b ⁴ ಬರ್ತಾ ಇದೆ. a × b ⁴ ಇದೆ. ದಟ್ಸ್ ಈಕ್ವಲ್ ಟು a³ × b³ ಆಗುತ್ತೆ. ಸೊ a³ × b³. ಇಲ್ಲಿ a ಎಷ್ಟು, 2³ b ಅಂತ ಹೇಳಿದ್ರೆ 5³ 2³ × 5³. ಸೊ ದೇರ್ಫೋರ್ 5³ × 3 ಆಗುತ್ತೆ. ಇದು ಫಸ್ಟ್ ನಾನು 5³ ಬರೀತೀನಿ. 5³ × 2³ ಆಯಿತು.
ಸೊ 5 ಕ್ಯೂಬ್ ಏನಾಗುತ್ತೆ ಕ್ಯಾನ್ಸಲ್. ಸೊ ಉಳಿಯೋದು 3 ಹೋಲ್ ಡಿವೈಡೆಡ್ ಬೈ 2 ಕ್ಯೂಬ್ ಆಯಿತು. ಸೊ 3/2 ಕ್ಯೂಬ್ ಅಂದರೆ 3/8 ಅಂತ ಬರೀತೀವಿ. ಸೊ ಹಾಗಾಗಿ 0.375ರ P/Q ರೂಪ ಯಾವುದು ಅಂತ ಹೇಳಿದ್ರೆ 3/8 ಆಗುತ್ತೆ. ಎಷ್ಟಾಗುತ್ತೆ? 3/8 ಅಂತ ಆಗುತ್ತೆ. ಗೊತ್ತಾಗ್ತಿದೆಯಾ ನಿಮಗೆ? ಗೊತ್ತಾಗ್ತಿದೆಯಾ? ಸೊ ಯಾವುದೇ ಒಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಾಗ ನಾವು P/Q ರೂಪದಲ್ಲಿ ಯಾವ ಥರ ವ್ಯಕ್ತಪಡಿಸ್ಬೋದು ಅಂತ ನಿಮಗೆ ಗೊತ್ತಾಗಿದೆಯಾ? ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರೋ ದಶಮಾಂಶ ಸಂಖ್ಯೆಯನ್ನು ಪೂರ್ಣಾಂಕವಾಗಿ ಬರ್ಕೊಂಡು ಛೇದದಲ್ಲಿ ಎಷ್ಟಿದೆ ಒಂದನ್ನು ಬರ್ಕೊಂಡು ಪಾಯಿಂಟ್ನ ಬಲಭಾಗ ಎಷ್ಟಿದೆ ಒಂದನ್ನು ಬರ್ಕೋಬೇಕು. ನಂತರ ಕೆಳಗೆ ಬಂದಿರುವಂತಹ ಛೇದವನ್ನು 10ರ ಘಾತದಲ್ಲಿ ವ್ಯಕ್ತಪಡಿಸಬೇಕು. 10ರ ಘಾತ ಮೂಲದಲ್ಲಿ ವ್ಯಕ್ತಪಡಿಸಿದ್ದೀನಿ. ಸೊ 375ರ ಮತ್ತೆ ನಾವು ಅವಿಭಾಜ್ಯ ಪದವನ್ನು 5 ಕ್ಯೂಬ್ ಇಂಟು 3 ಆಗುತ್ತೆ. 10ನ್ನ ಅವಿಭಾಜ್ಯ ಪದವನ್ನು ಗುಣಲಬ್ಧ ಮಾಡಿದ್ರೆ 2 ಆಗುತ್ತೆ. ಸೊ 2 10 ಆಯಿತು. ಸೊ ಈ ಒಂದು ಸೂತ್ರವನ್ನು ಬಳಸಿಕೊಂಡು ನಾವು ಅದನ್ನು ರೀಅರೇಂಜ್ ಮಾಡಿದ್ರೆ ಸೊ 0.375ರ P/Q ರೂಪ ಎಷ್ಟು? 3/8 ಅಂತ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಒಂದು ಲೆಕ್ಕ. ಸೊ ಇನ್ನೊಂದು ಲೆಕ್ಕವನ್ನು ನಾನು ಮಾಡ್ತೀನಿ. ಸೊ ಇನ್ನೊಂದು ಲೆಕ್ಕ ಯಾವತ್ತು ಅಂತ ಹೇಳಿದ್ರೆ ನೋಡಿ 0.0875 ಅಂತ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಮತ್ತೆ P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳೋದು. ಸೊ ಹಾಗಾಗಿ ಇದನ್ನು P/Q ರೂಪದಲ್ಲಿ ಬರೆದ್ರೆ ನೋಡಿ ಪೂರ್ಣಾಂಕವನ್ನು ಬರಬೇಕು. ಪೂರ್ಣಾಂಕ ಎಷ್ಟು? 875 ಡಿವೈಡೆಡ್ ಬೈ ಕೆಳಗಡೆ ಬಂದಿರುತ್ತೆ 1 2 3 4 0 ಹಾಕಬೇಕು. 1 2 3 4 ಹಾಕೋದು. ಗೊತ್ತಾಗ್ತಿದೆಯಾ? ನಂತರ 875 ಆಗಿ ಬರ್ಕೊಂಡು ಡಿವೈಡೆಡ್ ಬೈ 10. 10 ಮುಂದೆ ಎಷ್ಟು ಅಂದರೆ 1 ಮುಂದೆ ಎಷ್ಟು ಅಂದರೆ 1 2 3 4 ಅಂದರೆ 10,000ವನ್ನು 10ರ ಘಾತ 4 ಅಂತ ಬರೀತೀವಿ. ಎಷ್ಟು? 10ರ ಘಾತ 4 ಅಂತ ಹೇಳಿ ಬರಿತೀವಿ. ಗೊತ್ತಾಗ್ತಿದೆಯಾ? ಸೊ 10ರ ಘಾತ 4 ಅಂತ ಬರೆಯೋದ್ರಿಂದ ಈಗ ನಾವೇನು ಮಾಡಬೇಕು ಅಂದರೆ 875ನ್ನು ಅವಿಭಾಜ್ಯ ಪದವಾಗಿ ಬರಿತಾ ಹೋಗಬೇಕು. ಸೊ ಯಾವ ಥರ ಬರೆಯೋದು ಅಂತ ಹೇಳಿದ್ರೆ ಸೊ ಫಸ್ಟ್ ನೋಡ್ಕೊಡ್ರಿ ಕೊನೆಯಲ್ಲಿ 5 ಇದೆ. ಸೊ ಹಾಗಾಗಿ 5ರಿಂದ ಭಾಗಿಸ್ತೀನಿ. ಸೊ 5ರಿಂದ 5 ಬದಲೇ 5 3 ಉಳಿದು 37 5 ಅಲ್ವಾ? 5 35 ಎಷ್ಟು ಉಳಿತು? 2 ಉಳಿತು 25 5 25 ಸೊ 175 ಮತ್ತೆ 5ರಿಂದ ಭಾಗಿಸ್ತೀನಿ. ಸೊ 5 3 15 5 3 15 2 ಉಳಿತು 25 5 25. ಸೊ ನೆಕ್ಸ್ಟ್ 5ರಿಂದ ಭಾಗಿಸ್ಬೋದು. 5 7 5 ಗೊತ್ತಾಗ್ತಿದೆಯಾ? ಇಲ್ಲೇ 10 ಹೆಂಗೆ ಬರೆಯೋದು ಅಂತ ನಮ್ಗೆ ಗೊತ್ತಿದೆ. ಸೊ 10ನ್ನು 5 ಇಂಟು 2 ಅಂತ ಬರೀಬೋದು. 5 ಇಂಟು 2. ಸೊ ಹಾಗಾಗಿ 875ನ್ನು ನಾನು ಏನು ಬರೀತೀನಿ 5 ಎಷ್ಟರಲ್ಲಿ ರಿಪೀಟ್ ಆಗಿದೆ ನೋಡಿ 1 2 3 ಸಲ ರಿಪೀಟ್ ಆಗಿದೆ. ಸೊ ಹಾಗಾಗಿ 5 ಕ್ಯೂಬ್ ಇಂಟು 7 ಅಂತ ಬರೀತೀವಿ. 5 ಕ್ಯೂಬ್ ಇಂಟು 7. ಕೆಳಗಡೆ ಇದನ್ನ 5 ಇಂಟು 2 ಹೋಲ್ ಟು ದ ಪವರ್ ಆಫ್ 4 ಅಂತ ಬರೀತೀವಿ. 5 ಇಂಟು 2 ಹೋಲ್ ಟು ದ ಪವರ್ ಆಫ್ 4 ಅಂತ ಬರೀತೀನಿ. ಸೊ ಹಾಗಾಗಿ ಇದನ್ನ ಮತ್ತೆ ಸ್ಪ್ಲಿಟ್ ಮಾಡಿದ್ರೆ 5 ಕ್ಯೂಬ್ ಇಂಟು 7 ಆಯಿತು ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ ಅಂದರೆ 5ರ ಘಾತ 4 ಇಂಟು 2ರ ಘಾತ 4 ಆಗುತ್ತೆ. 5ರ ಘಾತ 4 ಇಂಟು 2ರ ಘಾತ 4 ಆಯಿತು. ಸೊ ಈಗ ಏನು ಮಾಡೋದು ಅಂತ ಹೇಳಿದ್ರೆ ಸೊ 5ರ ಘಾತ ಕ್ಯೂಬು ಮತ್ತು 5ರ ಘಾತ 4 ಬಂದಿದೆ. ಸೊ ಹಾಗಾಗಿ 5 ಕ್ಯೂಬ್ ಇಂಟು 7 ಡಿವೈಡೆಡ್ ಬೈ 5ರ ಘಾತ 4ನ್ನು 5 ಕ್ಯೂಬ್ ಇಂಟು 5 ಇಂಟು 2ರ ಘಾತ 4 ಬಂದು 5 ಕ್ಯೂಬ್ 5 ಕ್ಯೂಬ್ ಕ್ಯಾನ್ಸಲ್ ಉಳಿಯೋದು 7 ಕೆಳಗೆ ಉಳಿಯೋದು 5 ಇಂಟು 2ರ
4 4 8 ಎಂಟರಲ್ಲೇ 16 ಎಂಟರಲ್ಲೇ 16 ಆಯಿತು. ಸೊ 7/5 ಇಂಟು 7/5 ಇಂಟು 16 ದಟ್ಸ್ ಈಕ್ವಲ್ ಟು 7/16 ಎಷ್ಟು 16 20 27 16 80. ಸೊ ಹಾಗಾಗಿ ಈ ಒಂದು 0.0875 ಇದರ p/q ರೂಪಾಯಿಸಿಕೊಂಡ್ರೆ 7/80 ಇಷ್ಟಾಗುತ್ತೆ. 7/80 ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಸೊ ಈ ಥರ ನಾವು ಮಾಡ್ಕೊತೀವಿ. ಗೊತ್ತಾಯ್ತಾ? ಈಗ ಏನು ಮಾಡೋಣ ಅಂತ ಹೇಳಿದ್ರೆ ನಾವು ಇಷ್ಟೊತ್ತು ಏನು ಮಾಡಿದ್ವಿ ಅಂತ ಹೇಳಿದ್ರೆ ದಶಮಾಂಶ ಸಂಖ್ಯೆಗಳನ್ನು p/q ರೂಪಕ್ಕೆ ವ್ಯಕ್ತಪಡಿಸಿದ್ದೀವಿ. ಸೊ ಈಗ ಏನು ಮಾಡಬೇಕು ಅಂದರೆ ಇದರ ಉಲ್ಟ ಮಾಡಬೇಕು. ಹೆಂಗೆ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳನ್ನು ದಶಮಾಂಶ ರೂಪಕ್ಕೆ ವ್ಯಕ್ತಪಡಿಸಬೇಕು. ಸೊ ಭಾಗಲಬ್ಧ ಸಂಖ್ಯೆಗಳನ್ನು ಏನು ಮಾಡಬೇಕು? ದಶಮಾಂಶ ರೂಪಕ್ಕೆ ವ್ಯಕ್ತಪಡಿಸಬೇಕು. ಗೊತ್ತಾಗ್ತಿದೆಯಾ? ಸೊ ಅದು ಯಾವ ರೀತಿ ವ್ಯಕ್ತಪಡಿಸೋದು ಅನ್ನೋದನ್ನ ನಾವು ಈಗ ಏನು ಮಾಡಬೇಕು? ಅಧ್ಯಯನವನ್ನು ಮಾಡಬೇಕು. ಗೊತ್ತಾಗ್ತಿದೆಯಾ? ಸೊ ಈಗ ಒಂದು ಲೆಕ್ಕದವರು ಮಾಡೋಣ. ಈಗ ಸೊ ಭಾಗಲಬ್ಧ ಸಂಖ್ಯೆಗಳನ್ನು p/q ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸುವುದು. ಭಾಗಲಬ್ಧ ಸಂಖ್ಯೆಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸುವುದು ಹೇಗೆ ಅನ್ನೋದು ಈಗ ನಾವು ಅರ್ಥ ಮಾಡಬೇಕು. ಸೊ ಯಾವ ಥರ ನಾವು ಇಷ್ಟು ತನಕ ಮಾಡಿರೋದು ದಶಮಾಂಶ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳಾಗಿ ಅಥವಾ p/q ರೂಪಕ್ಕೆ ವ್ಯಕ್ತಪಡಿಸಿದ್ವಿ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನೇ ಏನು ಮಾಡಬೇಕು? ದಶಮಾಂಶಗಳಾಗಿ ವ್ಯಕ್ತಪಡಿಸಬೇಕು. ಸೊ ಯಾವ ಥರ ಅನ್ನೋದನ್ನು ನಾನೊಂದು ಲೆಕ್ಕ ತಗೊಂಡು ಮಾಡ್ತೀನಿ. ಸೊ ನೋಡಿ, ಈಗ 13/125 ಅಂತ ಒಂದು ಸಂಖ್ಯೆ ಇದೆ. ಇದು ನೋ ಡೌಟ್ ಇದು ಯಾವ ರೂಪದಲ್ಲಿದೆ? p/q ರೂಪದಲ್ಲಿದೆ. ಗೊತ್ತಾಗ್ತಿದೆಯಾ? ನಾವು ಇದನ್ನ ಭಾಗಾಕಾರ ಮಾಡದೇನೆ ಸೊ ಇದರ ದಶಮಾಂಶ ಎಷ್ಟು ಬರುತ್ತೆ ಅನ್ನೋದನ್ನ ನಾವೇನು ಮಾಡಬೇಕು? ಕಂಡುಹಿಡಿಯಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಅಥವಾ 13 ಹಾಗೆ ತಗೊಂಡು 125 ಅಂತ ಏನಿದೆಯಲ್ಲ, ಸೊ ಈ 125ನ್ನ ನಾವು ಭಾಗಿಸ್ತಾ ಹೋಗಬೇಕು. 5 25 ಇದೆ. ಸೊ ನೆಕ್ಸ್ಟ್ 5 5 ಗೊತ್ತಾಗ್ತಿದೆಯಾ? ಸೊ 125ನ್ನ 5 × 5 × 5 ಅಂದರೆ ಅವಿಭಾಜ್ಯ ಅಪವರ್ತನಗಳ ಭಾಗವಾಗಿ ಬರ್ತೇನೆ ನಾನು. ಆಯಿತಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ 13 ಇದು ಬಹಳ ಮುಖ್ಯ. ಸೊ ಇಲ್ಲಿ 5 ಕ್ಯೂಬ್ ಅಂತ ಇದೆ. ಗೊತ್ತಾಗ್ತಿದೆಯಾ? ಸೊ ಕೆಳಗಡೆ ಛೇದ 10 ಬರಬೇಕು. ಕೆಳಗಡೆ ಛೇದ ಎಷ್ಟು ಬರಬೇಕು? 10. ಛೇದ 10ಕ್ಕೆ ಪರಿವರ್ತಿಸಬೇಕಾದ್ರೆ 5ಕ್ಕೆ ಎಷ್ಟನ್ನ ಗುಣಿಸಬೇಕು? 5ಕ್ಕೆ 2 ಗುಣಿಸಬೇಕು. ಸೊ ಅವಾಗ 5 ಕ್ಯೂಬ್ ಆಯಿತು ಇಂಟು 2 ಕ್ಯೂಬ್ ಇಂದ ಗುಣಿಸಬೇಕು. ಯಾಕಂದರೆ 5 2ಗೆ 10. ಇಲ್ಲಿ ಘಾತಾಂಕ ಎಷ್ಟಿದೆಯೋ ಅಷ್ಟೇ ಘಾತಾಂಕವನ್ನು ಇಲ್ಲೂ ಹಾಕೋಬೇಕು. ಗೊತ್ತಾಗ್ತಿದೆಯಾ? ಸೊ ಕೆಳಗಡೆ ಛೇದಕ್ಕಷ್ಟೇ ಗುಣಿಸೋದಲ್ಲ, ಅದನ್ನೇ ಅಂಶಕ್ಕೂ ಗುಣಿಸಬೇಕು. ಅದನ್ನೇ ಅಂಶಕ್ಕೂ ಕೂಡ ಗುಣಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಈ ಸ್ಟೆಪ್ ಬಹಳ ಮುಖ್ಯ. ಸೊ 5 ಕ್ಯೂಬ್ ಅಂತ ಬಂದ ಮೇಲೆ ಕೆಳಗಡೆ ಛೇದ ಯಾವಾಗಲೂ ಕೂಡ 10ಕ್ಕೆ ಬರಬೇಕು. 10ಕ್ಕೆ ಪರಿವರ್ತನೆ ಆಗಬೇಕು. ಕೆಳಗಡೆ ಛೇದವನ್ನು 10ಕ್ಕೆ ಪರಿವರ್ತಿಸಬೇಕು ನಾವು. ಸೊ 10ಕ್ಕೆ ನಾವು ಯಾವ ಥರ ಪರಿವರ್ತಿಸಬಹುದು ಅಂತ ಹೇಳಿದ್ರೆ 5 ಇದೆ. 5ಕ್ಕೆ
5ನ್ನು ಗುಣಿಸಿದರೆ 10 ಆಗುತ್ತೆ ಅನ್ನೋದು ಬಹಳ ಮುಖ್ಯ. 5ಕ್ಕೆ 2ನ್ನು ಗುಣಿಸಿದರೆ 10 ಆಗುತ್ತೆ. ಸೊ ಹಾಗಾಗಿ 5 2 10. ಸೊ ಇಲ್ಲಿ 5 ಕ್ಯೂಬ್ ಇದೆ. ಸೊ ಹಾಗಾಗಿ 5 ಕ್ಯೂಬ್ ಇಂಟು 2 ಕ್ಯೂಬ್, 5 ಕ್ಯೂಬ್ ಇಂಟು 2 ಕ್ಯೂಬ್ ಇಂದ ಗುಣಿಸಬೇಕು. 2ರಿಂದ ಗುಣಿಸ್ತೀವಿ. ಸೊ ಇಲ್ಲಿ ಘಾತಾಂಕ 3 ಇದೆ. ಸೊ ಹಾಗಾಗಿ ಘಾತಾಂಕ 3ಅನ್ನು ಬರೀಬೇಕು ನಾವು. ಇಲ್ಲೂ ಘಾತಾಂಕ 3 ಬಂದಾಗ ಸೊ 5 ಕ್ಯೂಬ್ ಇಂಟು 2 ಕ್ಯೂಬ್ ಆಯಿತು. ಸೊ ಹಾಗಾಗಿ ಇಲ್ಲಿ ಏನನ್ನ ಗುಣಿಸ್ತೀವಲ್ಲ 2 ಕ್ಯೂಬ್ ಅದನ್ನೇ ಅಂಶಕ್ಕೂ ಕೂಡ ಗುಣಿಸಬೇಕು. 2 ಕ್ಯೂಬ್ ಆಯಿತು. ಸೊ ನಂತರ ಏನು ಮಾಡ್ತೀವಿ ಅಂದರೆ 13 ಇಂಟು 2 ಕ್ಯೂಬ್ ಅಂದರೆ 8 ಡಿವೈಡೆಡ್ ಬೈ ಇದು a ಪವರ್ m ಇಂಟು b ಪವರ್ m ರೂಪದಲ್ಲಿದೆ. ಎರಡನ್ನು ಒಟ್ಟಿಗೆ ಸೇರಿಸಿಕೊಂಡ್ರೆ a ಇಂಟು b ಹೋಲ್ ಪವರ್ m ಅಂತ ಬರುತ್ತೆ. ಸೊ 13 ಇಂಟು 8 ಡಿವೈಡೆಡ್ ಬೈ ಇದನ್ನ ಈ ಸೂತ್ರ ಪ್ರಕಾರ ಬರುತ್ತೆ 5 ಇಂಟು 2 ಹೋಲ್ ಕ್ಯೂಬ್ ಆಯಿತು. ಇದು ಇಂಟು ಹೋಲ್ ಕ್ಯೂಬ್. ಸೊ ಈಗ ಅಂಕಿ ಪ್ರಕಾರ 13 ಎಂಟ್ಲೆ 104, 3 ಎಂಟ್ಲೆ 104 ಹೋಲ್ ಡಿವೈಡೆಡ್ ಬೈ 5 ಎಂಟ್ಲೆ 10 ಅಂದರೆ 10 ಕ್ಯೂಬ್ ಆಯಿತು. ಸೊ 13 ಎಂಟ್ಲೆ 104 ಡಿವೈಡೆಡ್ ಬೈ 5 ಎಂಟ್ಲೆ 10 ಕ್ಯೂಬ್ ಆಯಿತು. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಸೊ 104 ಡಿವೈಡೆಡ್ ಬೈ 10 ಕ್ಯೂಬ್ ಅಂದರೆ ಎಷ್ಟು? 10 ಕ್ಯೂಬ್ ಅಂದರೆ 1000. 10 ಕ್ಯೂಬ್ ಅಂದರೆ ಎಷ್ಟು? 1000. ಸೊ ಹಾಗಾಗಿ ಏನು ಅಂತಂದರೆ 1000ರಿಂದ 104 ಮಾಡಿಸಿದ್ರೆ 104 ಹಾಗೆ ಬರಬೇಕು. ಸೊ ಇಲ್ಲಿ ಎಷ್ಟು ಮೇಲೆ 1 2 3 ಮೇಲೆ ಹಾಗೆ ಮಾಡಿರಬೇಕು. ಇಲ್ಲಿ 0 ಬರಬೇಕು. ಸೊ ಹಾಗಾಗಿ 13/125ರ p/q ರೂಪ ದಶಮಾಂಶ ವಿಸ್ತರಣೆ ಎಷ್ಟು ಅಂದರೆ 0.104 ಆಗುತ್ತೆ. 0.104 ಅಂತ ಆಗುತ್ತೆ. ಅರ್ಥ ಆಗ್ತದೆ ನಿಮಗೆ? ಸೊ ಗೊತ್ತಾಯ್ತಾ? ಸೊ ಈ ಥರ ನಾವು ಮಾಡ್ಕೊತೀವಿ. ಅದೇ ಥರ ನಾವು ಹಿಂದೆ ಮಾಡಿದ್ವಲ್ಲ ಅದೇ ರೀತಿ ನಾವು ಒಂದೊಂದ್ಸರಿ ಮಾಡೋಣ. ಸೊ ನೋಡಿ, ಸೊ 3/8 ಅಂತ ಒಂದ್ಸರಿ ಎರಡನೇದು ಈ ಬಂದಿರೋದು 3/8 ಅಲ್ವಾ? ಸೊ ಈ 3/8 ಮತ್ತೆ ಏನು ಮಾಡಬೇಕು ಅಂತಂದರೆ ದಶಮಾಂಶ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು. ದಶಮಾಂಶ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು ಅಂತಂದಾಗ ಏನು ಮಾಡಬೇಕು ಅಂದರೆ 8ಅನ್ನು ಭಾಗಿಸ್ಬೇಕು. ಸೊ 8ಅನ್ನು ಭಾಗಿಸಿದ್ರೆ 3/8ಅನ್ನು ಭಾಗಿಸಿದ್ರೆ ಎಷ್ಟಾಗುತ್ತೆ? 2 ಕ್ಯೂಬ್ ಆಗುತ್ತೆ. 3/2 ಕ್ಯೂಬ್ ಬೇಕಾದರೆ 8ಅನ್ನು ಭಾಗಿಸ್ತಾ ಹೋಗೋಣ. 2 4 8 ಸೊ 2 4 ಬರ್ತೀಯಾ? 8ಅನ್ನು 2 ಕ್ಯೂಬ್ ಅಂತ ಬರೀತೀನಿ ಅಂತ ಆಗ್ತದೆಯಾ? ಈಗ ಅಂಶ ಹಾಗೆ 3 ಛೇದ 2 ಇದೆ, ಅದು 10 ಆಗಿ ಪರಿವರ್ತನೆ ಮಾಡಬೇಕು ಅಂತಂದಾಗ ಸೊ 2ಅನ್ನು ಎಷ್ಟರಿಂದ ಗುಣಿಸಬೇಕು? 2ಅನ್ನು 5ರಿಂದ ಗುಣಿಸಬೇಕು. ಅವಾಗ 2 ಕ್ಯೂಬ್ ಇಂಟು 5 ಕ್ಯೂಬ್, 2 ಕ್ಯೂಬ್ ಇಂಟು 5 ಕ್ಯೂಬ್ ಆಗುತ್ತೆ. ಸೊ ಅವಾಗ ಇಲ್ಲಿ ಛೇದವನ್ನು ಯಾವಾಗ ಗುಣಿಸಿದ್ವಿ? 5 ಕ್ಯೂಬಿಂದ ಅಂಶವನ್ನು ಕೂಡ 5 ಕ್ಯೂಬಿಂದ ಗುಣಿಸಬೇಕು. ಯಾಕಂದರೆ ಇದು ಮತ್ತೆ ಇದಕ್ಕೆ ಕ್ಯಾನ್ಸಲ್ ಆದರೆ ಮತ್ತೆ 3/8 ಉಳಿಬೇಕು ನಮಗೆ. ಗೊತ್ತಾಗ್ತದೆಯಾ? ಸೊ ಹಾಗಾಗಿ 5 ಕ್ಯೂಬ್ ಬೈ 5 ಕ್ಯೂಬ್ ಗುಣಿಸ್ತೀವಿ. ಸೊ ಗುಣಿಸಿದಾಗ 3 ಇಂಟು 5 ಕ್ಯೂಬ್ ಅಂದರೆ 125. 5 ಕ್ಯೂಬ್ ಅಂದರೆ 125 ಡಿವೈಡೆಡ್ ಬೈ ಎಷ್ಟಿದೆ? 2 ಇಂಟು 5 ಹೋಲ್ ಕ್ಯೂಬ್ ಆಗುತ್ತೆ. 2 ಇಂಟು 5 ಹೋಲ್ ಕ್ಯೂಬ್ ಯಾಕಂದರೆ ಈ ಒಂದು ನಿಮ್ಮ ಪ್ರಕಾರ a ಪವರ್ m ಇಂಟು b ಪವರ್ m ಇಟ್ಕೊಂಡು a ಇಂಟು b ಹೋಲ್ ಪವರ್ m. ಸೊ ಹಾಗಾಗಿ ಸೊ 125 ಮೂಲೆ 375 ಮೂಲೆ 375 ಎರಡನೇ 10 10 ಅಂದರೆ 10 ಕ್ಯೂಬ್ ಆಯಿತು. ಸೊ ಹಾಗಾಗಿ 10 ಕ್ಯೂಬ್ ಅಂತ ಹೇಳಿದ್ರೆ 375. 10 ಕ್ಯೂಬ್ ಅಂದರೆ 1000. ಎಷ್ಟು? 1000. ಸೊ ಹಾಗಾಗಿ 1000ರಿಂದ 375 ಮಾಡಿಸಿದ್ರೆ ಸೊ 375 ಹಾಗೆ ಬರಬೇಕು. ಇಲ್ಲಿ 3 0 ಇದೆ, 3 ಸಂಖ್ಯೆ ಆದಮೇಲೆ ಪಾಯಿಂಟ್ ಹಾಕೊಂಡ್ರೆ ಸೊ 0.375 0.375 ಅನ್ನೋದು ನಮಗೆ ಬಂದಿರುವಂಥ ಉತ್ತರ. ಸೊ ಇದೇ ಲೆಕ್ಕ 0.375 ನಾನು
ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ತೋರಿಸಿದೆ ನಿಮಗೆ. ತೋರಿಸಿದಾಗ ಎಷ್ಟು ಬಂದಿದೆ ನಮಗೆ 3/8 ಬಂದಿದೆ. ಎಷ್ಟು ಬಂದಿದೆ? 3/8 ಬಂದಿದೆ. ಅರ್ಥ ಆಗ್ತಿದೆಯಾ? ಸೊ ಈ ಥರ ನಾವು ಮಾಡ್ಕೊತೀವಿ, ಲೆಕ್ಕಗಳನ್ನು ಮಾಡ್ಕೊತೀವಿ ಅಂದರೆ ದಶಮಾಂಶ ರೂಪದಲ್ಲಿರೋದನ್ನ P/Q ರೂಪಕ್ಕೆ ವ್ಯಕ್ತಪಡಿಸ್ತೀವಿ. ಅದೇ ಥರ P/Q ರೂಪದಲ್ಲಿರೋದನ್ನ ದಶಮಾಂಶವಾಗಿ ವ್ಯಕ್ತಪಡಿಸ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ಥರ ಮಾಡ್ಕೊತೀವಿ. ಅರ್ಥ ಆಗಿದೆ ನಿಮಗೆ? ಸೊ ಇನ್ನೊಂದಿಷ್ಟು ಸಂಖ್ಯೆಗಳಿದ್ದಾವೆ. ಸೊ ಅದನ್ನು ನನಗೆ ಈಗ ಮಾಡಿ ತೋರಿಸ್ತೀನಿ ಬೇರೆ ತರಗತಿಗಳು. ನೋಡಿ, ಲೆಕ್ಕ ಈ ಥರ ಇದೆ. ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡಿದ್ರೆ ದೀರ್ಘ ಭಾಗಾಕಾರ ಕ್ರಿಯೆ ಮಾಡದೆ ಕೆಳಗಿನ ಭಾಗದ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ? ಅಥವಾ ಅಂತ್ಯಗೊಳ್ಳದೆ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೇನೆ ನಾವೇನು ಮಾಡಬೇಕು? ಕೆಳಗಿನ ಭಾಗದ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ತಿಳಿಸಿ. ಸೊ ಇಲ್ಲಿ ಪ್ರಶ್ನೆ ಅರ್ಥ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡುವ ಹಾಗಿಲ್ಲ. ಸೊ ದೀರ್ಘ ಭಾಗಾಕಾರ ಕ್ರಿಯೆ ಮಾಡದೇನೆ ನಾವು ಕೊಟ್ಟಿರುವಂಥ ಒಂದು ಭಾಗದ ಸಂಖ್ಯೆಗಳು ಅದು ಆವರ್ತಗೊಳ್ಳುತ್ತಾ ಅಥವಾ ಆವರ್ತಗೊಳ್ಳೋದಿಲ್ವಾ ಅನ್ನೋದನ್ನ ಕಂಡುಹಿಡಿಯಬೇಕು. ಹೇಗೆ ಅಂತೇಳಿ ನಾವು ತೋರಿಸಿ ನೋಡಿ. ಒಂದು 17/8 ಅಂತ ಇದೆ. 17/8 ಇದು ಒಂದು ಭಾಗಲಬ್ಧ ಸಂಖ್ಯೆ ಅಥವಾ P/Q ರೂಪದಲ್ಲಿದೆ ಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ ನಾವು ಏನು ಮಾಡಬೇಕು? ಈಗ ತಾನೇ ತೋರಿಸ್ತೇನೆ ನಿಮಗೆ. ಸೊ 17/8 ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ P/Q ರೂಪದಲ್ಲಿ ಬರೆದಿದ್ದಾರೆ. ಸೊ ಅದು ಘಾತ 10ಕ್ಕೆ ಪರಿವರ್ತನೆ ಆಗುತ್ತಾ, ಇದರ ಒಂದು ದಶಮಾಂಶ ರೂಪ ಬರುತ್ತಾ ಅನ್ನೋದನ್ನ ನಾವು ನೋಡಬೇಕು. ಸೊ ನೋಡ್ಕೊಳ್ಳಿ. ಸೊ 17/8 2 ಕ್ಯೂಬ್ ಅಂತ ಬರೀಬಹುದು ಅಲ್ವಾ? ಏನು ಬರೀತೀವಿ? 2 ಕ್ಯೂಬ್ ಅಂತ ಬರೀಬಹುದು.
ಸೊ ಈಗ ಈ 2 ಕ್ಯೂಬ್ ಇದೆ. ಸೊ 2 ಅಂತ ಇರೋದ್ರಿಂದ ಇದಕ್ಕೆ ಯಾವ ಸಂಖ್ಯೆಯನ್ನು ಗುಣಿಸ್ಬೋದು ನಾವು 5 ರಿಂದ ಗುಣಿಸ್ಬೋದು. ಸೊ ಹಾಗಾಗಿ 17/2 ಕ್ಯೂಬ್ ಆಯಿತು ಇಂಟು 5 ಕ್ಯೂಬಿನ ಗುಣಿಸಿದ್ರೆ 10 ಬರುತ್ತೆ ಇಂಟು 5 ಕ್ಯೂಬ್ ಆಗುತ್ತೆ ಗೊತ್ತಾಗ್ತಿದೆಯಾ. ಸೊ ಈಗ 17 ಇಂಟು 125 ಡಿವೈಡೆಡ್ ಬೈ 5 10 ಕ್ಯೂಬ್ ಆಯಿತು. ಸೊ 17 ಇಂಟು 125 ಹಾಗೆ ಇರಲಿ. ಸೊ 10 ಕ್ಯೂಬ್ ಅಂತ ಹೇಳಿದ್ರೆ 1000 ಅರ್ಥಾಗ್ತಿದೆಯಾ. ಸೊ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯಾ ಅನ್ನೋದನ್ನ ನೋಡಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ, ಸೊ 125 ಇಂಟು 10 ನಾವು ಗುಣಿಸಿದ್ರೆ ಅಥವಾ ಬೇಡ ಬರೀ 125 ಅಷ್ಟೇ ತಗೊಳ್ಳಿ. 125/1000 ಅಂತ ಇದ್ರೆ ಸೊ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದುತ್ತಂದ್ರೆ ಖಂಡಿತವಾಗ್ಲೂ ಹೊಂದುತ್ತೆ. ಯಾಕೆ ಹೊಂದುತ್ತೆ ಅಂದ್ರೆ ನೋಡ್ಕೊಳ್ರಿ. ಸೊ ಬರೀ 17 ಬಿಟ್ರೆ 125 ಅಷ್ಟೇ ತಗೊಳ್ರಿ. ಸೊ 125 ಅಷ್ಟೇ ಬರೀಬಹುದು. ಈ ಕಡೆ ಕ್ವಾಂಟಿಟಿ ಈ ಕಡೆ 0 ಬರೀಬಹುದಲ್ವಾ. ಸೊ ಅಂತ್ಯಗೊಳ್ಳುವ ಸಂಖ್ಯೆಯನ್ನು ಯಾಕಂದ್ರೆ 5ಕ್ಕೆ ಎಂಡ್ ಆಗಿದೆ. ಸೊ ಇದ್ರ ಮುಂದೆ ಬರ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಭಾಗವಾಗ್ತಾ ಇದೆ. ಸೊ ಹಾಗಾಗಿ ಕೊಟ್ಟಿರುವಂತಹ ಭಾಗದ ಸಂಖ್ಯೆಯು ಇದು ಏನಾಗುತ್ತೆ, ಕೆಳಗಡೆ ಏನಾದರೂ 10 ಕೆಳಗಡೆ ಅಂತಂದ್ರೆ ಛೇದದಲ್ಲಿ 10 ಘಾತಾಂಕಗಳು ಬಂದರೆ, ಛೇದದಲ್ಲಿ ನೆನಪಿರಬೇಕು, ಛೇದದಲ್ಲಿ 10 ಘಾತಾಂಕಗಳು ಛೇದವನ್ನು 10 ಘಾತಾಂಕದಲ್ಲಿ ವ್ಯಕ್ತಪಡಿಸಿದರೆ 10 ಘಾತದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾದರೆ ಆ ಭಾಗದ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ. ಸೊ ಛೇದವನ್ನ ನಾವು 10 ಘಾತದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾದರೆ ಆ ಭಾಗದ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಏನ್ಮಾಡಿರುತ್ತೆ, ಹೊಂದಿರುತ್ತೆ. ಅರ್ಥಾಗ್ತಿದೆಯಾ. ಛೇದ ಏನು ಬೇಕು, 10 ಘಾತದಲ್ಲಿ ಬರೆಯೋದಕ್ಕೆ ಬರಬೇಕು. ಅರ್ಥಾಗ್ತಿದೆ. ಇಲ್ಲಿ ನೋಡಿ, ಈ ಛೇದವನ್ನು ನಾನು 10 ಘಾತದಲ್ಲಿ ಬರೆದಿದ್ದೀನಿ ಅಂದರೆ 10 ಕ್ಯೂಬ್ ಅಂತ ಬರೆದಿದ್ದೀನಿ. ಸೊ ಹಾಗಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತೆ. ಇದು ಒಂದು. ಇನ್ನೊಂದು ಲೆಕ್ಕ ಮಾಡಿದ್ರೆ ಸೊ ನೋಡಿ, ಈಗ ಇನ್ನೊಂದು ಲೆಕ್ಕ ಮಾಡ್ತೀನಿ. ನೋಡಿ 6/15 ಅಂತ ಇದೆ. 6/15. ಸೊ ಇಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅಂಶ ಹಾಗೆ ಇರ್ಬೋದು. ಸೊ 6/15 ಭಾಗಿಸಿದ್ರೆ ನೋಡಿ 15 ಅಂದರೆ 5 ಇಂಟು 3 ಆಯಿತು. 5 ಇಂಟು 3. ಸೊ ಇಲ್ಲಿ 3 ಅನ್ನೋದು ಬಂದ್ಬಿಟ್ಟಿದೆ, ಗೊತ್ತಾಗ್ತಿದೆಯಾ. ಸೊ ಹಾಗಾಗಿ 5 ಇಂಟು 3 ಅಂತ ಬಂದಿರೋದ್ರಿಂದ ನಾವೇನು ಮಾಡೋಲ್ಲ, ಇದನ್ನ 10 ಆಗಿ ಪರಿವರ್ತನೆ ಮಾಡೋಕ್ಕೆ ಬರೋಲ್ಲ. ಗೊತ್ತಾಗ್ತಿದೆಯಾ. 10 ಆಗಿ ಪರಿವರ್ತನೆ ಮಾಡೋಕ್ಕೆ ಬರುತ್ತಾ ಅಂತ ನೀವು ನೋಡಬೇಕು. ಸೊ ಬರುತ್ತೆ ಅಂದರೆ ಬರುತ್ತೆ ನೋಡಿ. ಸೊ 3 2 ಆಯಿತು. ಸೊ ಕೆಳಗಡೆ ಬಂದಿದ್ದೆಷ್ಟು 2/5 ಇಂಟು 1. ಸೊ 5 ಇರೋದನ್ನ ನಾನೇನು ಮಾಡಬೇಕು, 10ಕ್ಕೆ ಪರಿವರ್ತನೆ ಮಾಡಬೇಕಂದ್ರೆ ಇಂಟು 2 ಇಂಟು 2ರಿಂದ ಗುಣಿಸ್ಬೇಕು. ಸೊ 2 4 /5 10. ಸೊ ನೋಡಿ, ಕೆಳಗಡೆ ಛೇದವನ್ನ ನಾನೇನು ಮಾಡಬೇಕು ಅಂದರೆ 10 ಘಾತದಲ್ಲಿ ಬರೆಯೋದಕ್ಕೆ ಬಂತು. 10 ಘಾತದಲ್ಲಿ ಬರೆಯೋದಕ್ಕೆ ಬಂತು. ಸೊ ಹಾಗಾಗಿ ಸೊ ಇದು ಏನಾಗುತ್ತೆ ಅಂದರೆ ಅಂತ್ಯಗೊಳ್ಳುವ ಏನಿದು
ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ. ಇದು ಕೂಡ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತೆ ಅಂತ ಅರ್ಥಾಗ್ತಿದೆಯಾ? ಸೊ ಈಗ ಇನ್ನೊಂದು ಲೆಕ್ಕವನ್ನು ಮಾಡ್ತೀನಿ. ಸೊ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇನ್ನೊಂದು ಲೆಕ್ಕವನ್ನು ಅಂದರೆ ಅರವತ್ನಾಲ್ಕು ಬೈ 455. 64 ಬೈ 455. ಈಗ ಕೆಳಗಡೆ ನೋಡಿದ್ರೆ ಛೇದ 455 ಇದೆ. ಸೊ 455ನ ನಾನೇನು ಮಾಡ್ತೀನಿ ಅಂದರೆ ವಿಭಾಜ್ಯ ಪ್ರಮಾಣವಾಗಿ ಸೊ ಕೊನೆಯ ಸಂಖ್ಯೆ 5 ಇರೋದ್ರಿಂದ 5ರಿಂದ ಭಾಗಿಸ್ತೀನಿ. ಸೊ 5 9 45, 5 1 91 ಉಳಿದು ಸೊ 13 7 91 ಅಲ್ವಾ? 13 78 13 91 ಸೊನ್ನೆಗೆ 64 ಡಿವೈಡೆಡ್ ಬೈ ಎಷ್ಟು 5 ಇಂಟು 13 ಇಂಟು 7 ಅಂತ 5 ಇಂಟು 13 ಇಂಟು 7. ನಾನೇನಾದರೂ ಇಲ್ಲ 5 ಇದೆ ಸರಿ, ನಾನು 2ರಿಂದ ಗುಣಿಸ್ತೀನಿ ಅಂತ ಅನ್ಕೊಳ್ಳಿ. 5 2 10 ಆಯಿತು. 5 2 10. ಅದರಲ್ಲಿ 13 ಮತ್ತು 7 ಅಂತ ಸಂಖ್ಯೆಗಳಿದ್ದಾವೆ. 13 ಮತ್ತು 7 ಅನ್ನೋ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಸೊ ಮೇಲ್ಗಡೆ ಇರೋದು ಎಷ್ಟು 64. ಸೊ 13 ಆಗಲಿ 7 ಆಗಲಿ 64ನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಭಾಗಿಸೋದಕ್ಕೆ ಸಾಧ್ಯವಿಲ್ಲ, ಭಾಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಛೇದವನ್ನು 10ರ ಘಾತದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿರುವುದರಿಂದ ಭಾಗಲಬ್ಧ ಸಂಖ್ಯೆಯು ಈ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳದೆ ದಶಮಾಂಶ ವಿಸ್ತರಣೆಯನ್ನು ಛೇದವನ್ನು ಏನಾದರೂ 10ರ ಘಾತದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆದರೆ ಆ ಒಂದು ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ. ಒಂದು ವೇಳೆ ಛೇದವನ್ನು 10ರ ಘಾತದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ 10ರ ಘಾತದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅದನ್ನು ನಾವು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಅರ್ಥಾಗ್ತಿದೆ ಮಕ್ಕಳೇ? ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗುತ್ತೆ. ಛೇದವನ್ನು ನಾವು ಗಮನಿಸ್ತಾ ಇರಬೇಕು. ಸೊ ಛೇದ ಏನಾದರೂ 10ರ ಘಾತದಲ್ಲಿ ವ್ಯಕ್ತಪಡಿಸೋದಕ್ಕೆ ಬಂದರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರುತ್ತೆ. ಛೇದ 10ರ ಘಾತದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಸೊ ಅದು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಅಂತೇಳಿ ನಾವು ಹೇಳ್ತೀವಿ. ಸೊ ಅರ್ಥ ಇದೆಯಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಈ ಒಂದು ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡ್ದೇ ಯಾವ ರೀತಿ ಒಂದು ದಶಮಾಂಶ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸುವುದು ಅನ್ನೋದನ್ನು ಕಲ್ತ್ವಿ. ಮತ್ತು P/Q ರೂಪದಲ್ಲಿ ಇರುವಂಥ ಸಂಖ್ಯೆಯನ್ನು ಯಾವ ರೀತಿ ನಾವು ಒಂದು ದಶಮಾಂಶ ರೂಪಕ್ಕೆ ಪರಿವರ್ತಿಸಬಹುದು ಅನ್ನೋದನ್ನು ಕಲ್ತಿದ್ದೀವಿ. ಅದೇ ರೀತಿ ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡಿದ್ರೆ ಈಗ ಭಾಗಲಬ್ಧ ಸಂಖ್ಯೆಗಳನ್ನು ನೋಡ್ತಾನೆ, ಕೇವಲ ಭಾಗಲಬ್ಧ ಸಂಖ್ಯೆಗಳನ್ನು ಬರೀ ನೋಡ್ತಾನೆ ನಾವಿದು ಅಂತ್ಯಗೊಳ್ಳುವ ಆವರ್ತ
ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆಯೋ ಅಥವಾ ಅಂತ್ಯಗೊಳ್ಳದೆ ಆವಂತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆಯೋ ಅನ್ನೋದನ್ನ ಯಾವ ಥರ ಕಂಡುಹಿಡಿತೀವಿ ಅಂದರೆ ಛೇದವನ್ನು ಗಮನಿಸ್ತಾ ಛೇದ ಅಂತರ್ಘಾತದಲ್ಲಿ ಬಂದರೆ ಅಂತ್ಯಗೊಳ್ಳುತ್ತೆ, ಅಂತರ್ಘಾತದಲ್ಲಿ ಬರಲಿಲ್ಲ ಅಂದರೆ ಅಂತ್ಯಗೊಳ್ಳೋದಿಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ವಿ. ಸೊ ಅಲ್ಲಿಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಮಕ್ಕಳೇ. ಸೊ ಹಾಗಾಗಿ ನಾವು ಮುಂದಿನ ತರಗತಿಯಲ್ಲಿ ಭಾಗ 2 ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಭಾಗ 2 ಈ ಒಂದು ಘಟಕದ ಮೇಲೆ ಭಾಗ 2ರಲ್ಲಿ ಇರುವಂಥ ಕೆಲವೊಂದಷ್ಟು ಘಟಕಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ತರಗತಿಗಳನ್ನು ಮುಂದುವರಿಸಲು ಇದೆಯಾ? ಸೊ ಎಲ್ರಿಗೂ ಅರ್ಥ ಆಗಿದೆ ಇವತ್ತಿನ ಒಂದು ತರಗತಿ. ಸೊ ಎಲ್ರಿಗೂ ಧನ್ಯವಾದ.